ಅಂದರು ನನಗೆ ಒಳ್ಳೆ ಫ್ರೆಂಡ್ ಸಿಕ್ಬಿಟ್ಲು. ಅವ್ರ ಮನೇಲಿ ದುಡ್ಡು ಯಾವುದಕ್ಕೂ ಏನು ಬರ ಇಲ್ಲ. ಯಾವಾಗಲೂ ಅಲ್ಲಿ ದಿನ ಸಾಂಬಾರು, ದಿನ ತಿಂಡಿ, ನಾನು ಓದಂಗೆಲ್ಲ ಚೆನ್ನಾಗಿ ಹಾಕ್ಕೊಡ್ತಾ ಇರ್ತಾಳೆ. ಅವಳ ಹತ್ರ ಚೆನ್ನಾಗಿಟ್ಕೊಂಡು ಚೆನ್ನಾಗೆಲ್ಲ ತಿಂತಾ ಇರ್ತೀನಿ. ಯಾವಾಗ್ಲೂ ಅವ್ರ ಮನೇಲಿ ಹಣ್ಣು ಹಂಪಲು ಮಸ್ತಾಗಿರುತ್ತೆ. ಅವ್ರ ಮನೇಲಿ ಇವತ್ತು ಸಾಂಬಾರೆಲ್ಲ ತಂದಿಟ್ಟಿದ್ದೀನಿ. ಹೆಂಗೋ ಇಬ್ರಿಗೆ ಅಡುಗೆ ಮಾಡೋದು ತಪ್ಪುತ್ತೆ. ಅಮ್ರು ಅಂತೇಳಿ ಕ್ಲೋಸ್ ಫ್ರೆಂಡ್ ಮಾಡಿಕೊಂಡು ತಗೊಂಬಂದು ನಾನು ದಿನ ಸಾಂಬಾರೆಲ್ಲ ಬಿಟ್ಕೊಡ್ತಾಳೆ, ತಗೊಂಬಂದ್ಬಿಡ್ತೀನಿ. ಒಳ್ಳೆ ಫ್ರೆಂಡ್ ಮಾಡ್ಕೊಂಡಿದ್ದೀನಿ. ಇವ್ರನ್ನೆಲ್ಲ ಮಾತಾಡಿಸಿ ಸುಮ್ಮನೆ ಚೀಪಾಗೋದ್ಕಿನ್ನ ನಾನು ಮೇಲೆ ಬಿದ್ದು ಇವ್ರನ್ನೆಲ್ಲ ಮಾತಾಡಿಸಿ ನಾನು ಕೀಳಾಗೋದ್ಕಿನ್ನ ಸುಮ್ಮನೆ ಇವ್ರ ಹತ್ರ ಎಲ್ಲ ನಾನು ಇವ್ರನ್ನೆಲ್ಲ ಬಿಸಾಕ್ಬಿಟ್ಟು ನಮ್ಮ ಅಮ್ರು ಹತ್ರ ಚೆನ್ನಾಗಿರೋದು ಒಳ್ಳೇದು. ಅಮೃತ ತುಂಬ ಒಳ್ಳೆಯವಳು. ನನಗೆ ಏನು ಕೇಳಿದ್ರು ಇಲ್ಲ ಅನ್ನಲ್ಲ, ಅಷ್ಟು ಚೆನ್ನಾಗಿ ಕೊಡ್ತಾ ಇದ್ದಾಳೆ. 10,000 ದುಡ್ಡು ಬೇರೆ ಸಿಕ್ಕೈತೆ. ಇವಾಗ ನಾನು ಟೈಲರಿಂಗ್ ಹೋಗ್ತೀನಿ. ಟೈಲರಿಂಗ್ ಹೋಗ್ಬಿಟ್ಟು ಬಟ್ಟೆ ಹೊಲಿಯೋದು ಕಲ್ಕೊಂಡು ಮನೇಲಿ ಬಟ್ಟೆ ಹೊಲಿದು ನಾನು ಸ್ವಲ್ಪ ಅಮೌಂಟನ್ನು ಕೂಡಿಟ್ಕೊಂಡು ನಾನು ಚೆನ್ನಾಗಿ ಇನ್ಮೇಲಿಂದ ಈ ಆಶನ ಎದುರಿಗೆ ಚೆನ್ನಾಗಿರ್ಬೇಕು ಅನ್ನೋದೇ ಇರೋದು. ಈ ಆಶನ ಎದುರಿಗೆ ಚೆನ್ನಾಗಿದ್ದು ಬಿಡ್ತೀನಿ. ಹೆಂಗೋ 50,000 ದುಡ್ಡು ಸಿಕ್ತಲ್ಲ, ಅದೇ ನನ್ನ ಪುಣ್ಯ. ಏನು ಮಾಡಿ ಯಾಕೋ ಕರ್ದೆ? ನೀನು ಬಾ ಅಂದರೆ ಅಲ್ಲೇ ಕೂತ್ಕ. ಅದೇ ನಾನು ಇವತ್ತಿಂದ ಹೋಗೋಣ ಟೈಲರಿಂಗ್ ಕ್ಲಾಸ್ ಕೇಳ್ಕೊಂಬರೋಣ ಅಂತ ಅಂದ್ಕೊಂಡಿದ್ದೀನಿ. ಇವತ್ತು ಭಾನುವಾರ, ನಾಳೆ ಆದರೂ ಹೋಗಿ ಕೇಳ್ಕೊಂಬತ್ತೀನಿ. 50,000 ದುಡ್ಡು ಸಿಕ್ಬಿಟ್ಟೈತಲ್ಲ ಅದಕ್ಕೆ. ಅಮೃತ ತುಂಬ ಒಳ್ಳೆಯವಳು ಕಣಪ್ಪ. ನನಗೆ ಒಳ್ಳೆ ಫ್ರೆಂಡ್ ಸಿಕ್ಬಿಟ್ಟವಳೆ. ಇವಾಗ ನಾನು ಈ ಬೇಬಿನಾಗಲಿ ನಮ್ಮ ಅಪ್ಪ ನಮ್ಮ ಅಮ್ಮನಾಗಲಿ ಬಟ್ ಯಾರನ್ನೂ ಇವ್ರನ್ನೆಲ್ಲ ಮೇಲೆ ಬಿದ್ದು ಮಾತಾಡ್ಸೋಕೆ ಹೋಗಲ್ಲ. ಸುಮ್ಮನೆ ಯಾಕೆ ಮಾತಾಡಿ ಚೀಪ್ ಆಗಬೇಕು? ನಾನು ಮಾತಾಡ್ಸೋಕ್ಕೆ ಹೋಗಲ್ಲ ಅವ್ರನ್ನ ಯಾರನ್ನೂ. ಇನ್ಮೇಲಿಂದ ನಾನು ಬಿಸಾಕ್ಬಿಟ್ಟು ಇನ್ಮೇಲೆ ನನ್ನ ಪಾಡಿಗೆ ನಾನು ಚೆನ್ನಾಗಿರೋದು ನೋಡ್ತೀನಿ. ಹೋಗು. ಅಮೃತರ ಮನೇಲಿ ಸಾಂಬಾರು ತಂದಿದ್ದೀನಿ. ಮೊಳಕೆ ಕಾಳು ಸಾಂಬಾರು ಮಾಡಿದ್ರು. ಕಮಲ ಅಂಟಿ ತಗೊಂಬಂದಿದ್ದೀನಿ. ಏನನ್ನ ಸಾಂಬಾರು ಕೆಳ್ಳಿ ಈಗ ಹಾಕ್ಕೊಡ್ತಾಳೆ. ಒಂದು ಹಣ್ಣು ಹಂಪ್ಲು. ಅಯ್ಯೋ ಅವ್ರ ಮನೆಗೆ ಹೋಗ್ಬಿಟ್ರೆ ಚೆನ್ನಾಗಿ ತಿಂದುಬಿಡ್ತೀನಿ ಕಣಪ್ಪ ನಾನು. ನೀನು ಬಾ, ನೀನು ಬತ್ತಾ ಹೋಗ್ತಾ ಇರು. ಹೌದೇನು? ಹಂಗಾದ್ರೆ ಅದೇ ಮಸ್ತ್ ಹೋಯ್ತು ಅಂತ ಹೇಳೋ ಅಕ್ಕ ಕವಿತಕ್ಕನಿಗೆ ಗಂಡನ ಮನೆಯಲ್ಲೂ ತವ್ರ ಮನೆಯಲ್ಲೂ ಬೇಜಾನ್ ಆಸ್ತಿ ಸಿಕ್ಕೈತೆ. ಇಲ್ಲಿ ಅವ್ರ ಅಪ್ಪಾಜಿನೂ ಸಾವುಕಾರಲ್ಲ, ಕಿಟ್ಟಪ್ಪ ಅಂಕಲ್. ಊರಿಗೆ ಅಂದರೆ ಸಾವುಕಾರ ಕಿಟ್ಟಪ್ಪ ಅಂತಂದರೆ ಊರಿಗೆ ಹೆಸರುವಾಸಿ. ಮತ್ತು ಅವರು ಸಖತ್ತು ಎಲ್ಲ ಆಸ್ತಿ ಕೊಟ್ಟವ್ರೆ. ಬೇಜಾನ್ ಐತೆ, ಸಖತ್ತಾಗೈತಾರೆ 7 ಮನೆ ಕಡಿಕೆ. ಅದಕ್ಕೆ ಅವ್ರಿಗೂ ಭಾಗ ಕೊಟ್ಟವ್ರೆ. ಅಂದರೆ ಹಂಗಾರೆ ಮನೆಯಾಗ ಹಂಗಾರೆ ಮಸ್ತಾಗೈತೆ. ಮಗ ಸೊಸೆ ಮಗಳೂ ಅವರು ತುಂಬ ಒಳ್ಳೆಯವರಲ್ಲ ಎಲ್ಲನ. ಅಮೃತ ನನ್ನ ಫ್ರೆಂಡ್ ಮಾಡ್ಕೊಂಡಿದ್ದೀನ. ಅವಳೆಲ್ಲ ನನಗೆ ಏನೇ ಆಗಿರ್ಬೋದು, ಹಣ್ಣು ಹಂಪ್ಲು ಏನಿದ್ರು ನನಗೆ ಅವಳಿಲ್ಲ ಅನ್ನಲ್ಲ, ಹಂಗೆ ಕೊಡ್ತಾಳೆ. ಹೆಂಗೆ ಕೊಡ್ತಾಳೆ ಗೊತ್ತೇ? ಏನೇನೇ ಕೇಳು ನನಗೆ ಇಲ್ಲನೇ ಅಂತ ಹೇಳಲ್ಲ ಅವಳು. ಚೆನ್ನಾಗಿ ನಾಳೆ ನೋಡ್ಕೊಬಿಟ್ಟಿದ್ದೀನಿ. ಅದಕ್ಕೆ ಹಣ್ಣು ಹಂಪ್ಲು ಎಲ್ಲ ತಿಂದು ಬಿಡ್ತೀನಿ ನಾನು. ಎಲ್ಲನ ಚೆನ್ನಾಗೇ ಕೊಡ್ತಾಳೆ. ಏನೇ ಆಗಲಿ ನಾನು ಕೇಳಿದ್ದ ಇಲ್ಲ ಅಂಬಲ್ಲ. ಹಂಗೆ ಕೊಡ್ತಾಳೆ. ಹಣ್ಣು ಹಂಪ್ಲು ಏನಾಗಿರ್ಬೋದು ಅವ್ರ ಮನೆಗೆ ಹೋಗ್ಬಿಟ್ರೆ ನಾನು ಅದಕ್ಕೆ ದಿನ ಹೋಗೋದು ಕಲ್ತ್ಕೊಂಡಿದ್ದೀನಿ. ಇವಾಗ ಸಾಂಬಾರು ಅಲ್ಲಿಂದನೇ ಬೆಳಗ್ಗೆ ಟೈಮು ಹಂಗೆ ಹೋಗ್ತೀನ, ತಿಂಡಿ ಇಲ್ಲೇ ತಿನ್ನು ಆಗೈತಿ ತಿಂಡಿ ಅಂತಾಳ, ಅಲ್ಲೇ ತಿಂದ್ಬಿಡ್ತೀನಿ. ಆ ಅಪ್ಪಗೆ ಒಬ್ಬರಿಗೆ ಯಾರು ಮಾಡ್ತಾರಪ್ಪ ಅಂತೀನಿ. ಇಲ್ಲಿಂದನೇ ಪಾರ್ಸಲ್ ತಗೊಂಡೋಗು ಅಂತಾಳೆ. ಅಷ್ಟು ಖುಷಿ ಆಗ್ಬಿಟ್ಟೈತಿ. 50,000 ದುಡ್ಡು ನಾವು ಮನೆ ದುಡ್ಡು ಎಲ್ಲೆಲ್ಲೋ ದುಡ್ಡು. ಎಲ್ಲ 50,000 ತಗೊಂಡ್ರು ಗೊತ್ತಾಗಲ್ಲ. ಈಗ ಸಮುದ್ರದಲ್ಲಿ ಒಂದು ಬಿಂಗೆ ನೀರು ಹೆಂಗೆ ತಗೊಂಡ್ರೆ ಗೊತ್ತಾಗಲ್ವೋ? ಈಗ ಏನೋ ಟೊಬ್ನಾಗಿದ್ದಾವೋ ಬಕೆಟ್ನಾಗಿದ್ದಾವೋ ಚೊಮ್ ನೀರು ತಗೊಂಡ್ರು ಚೊಮ್ ಮುಗ್ದೇವೆ ಅಂತ ಗೊತ್ತಾಗ್ತೈತಲ್ಲ, ಹಂಗಲ್ಲ. ಸಮುದ್ರದಾಗ ನೀನು ಯೋಸನ ನೀರು ತಗೊಂಬ, ಸಮುದ್ರದಾಗ ನೀರು ತೆಗ್ದಂಗೆ. 50,000 ದುಡ್ಡು ತಗೊಂಡ್ರೆ ಅವ್ರಿಗೆ ಗೊತ್ತಾಗಲ್ಲ. ಹಂಗೆ ಅವ್ರ ಮನೇಲಿ ಬೇಜಾನ್ ದುಡ್ಡು. ಎಲ್ಲಿ ರೂಮ್ ಒಳಗೆಲ್ಲ ಕರ್ಕೊಂಡು ಹೋಗ್ತಾಳೆ ನನಗೆ. ನೀನು ಒಳ್ಳೆ ಫ್ರೆಂಡ್ ಮಾಡ್ಕೊಬಿಟ್ಟಿದ್ದೀನಿ. ಇನ್ಮೇಲೆ ಇವ್ರನ್ನೆಲ್ಲ ಬಿಸಾಕ್ಬಿಡ್ತೀನಿ. ಇವ್ರನ್ನೆಲ್ಲ ಸೈಡ್ಗೆ ಇಕ್ಕಿ ಇನ್ಮೇಲೆ ಅಮೃತ ಜೊತೆ ಚೆನ್ನಾಗಿರೋದಕ್ಕೆ ನೋಡ್ತೀನಿ. ಆಗ ಅಂಥವ್ರು ಆಗಬೇಕು. ಅಂಥವ್ರಾದರೆ ನಮಗೂ ಏನಾದರೂ ಸಹಾಯ ಮಾಡ್ತಾರೆ. ಇವ್ರನ್ನೆಲ್ಲ ಈಗ ನಾವು ಎಷ್ಟಾನ ಬಲವಂತ ಮಾಡ್ಕೊಂಡು ಮಾತಾಡಿಸ್ಕೊಂಡು ಹೋದಂಗೆಲ್ಲನ ಇವ್ರಿಗೆ ದಿಮಾಗ್ ಜಾಸ್ತಿ ಆಗುತ್ತೆ. ಅಷ್ಟೇ ನಿಂತದನ್ನೆಲ್ಲ ತಲೆ. ಅವಳು ಏನಾದರೂ ಕೇಳ್ಕೊಂಡು ನಾವು ಕೆಲಸ ಮಾಡ್ತೀವಿ ಅಂತೇಳಿ ಅವ್ರ ಹತ್ರನೇ ನಾವು ಕೆಲಸಕ್ಕೆ ಏನಾದರೂ ಸೇರ್ಕೋಬೋದಲ್ವೇ? ಹೇಳವಳೆ ನಿನಗೆ ಒಳ್ಳೆ ಕೆಲಸ ಮಾಡ್ಕೊಡ್ತೀನಿ ಸುಮ್ಮನಿರು ವಾಣಿ. ನೀನು ಅವ್ರ ಕಣ್ಣೆದ್ರಿಗೆಲ್ಲ ಚೆನ್ನಾಗಿರ್ಬೇಕು ಅಂತ ಹೇಳವಳೆ. ಅದಕ್ಕೆ ಇವ್ರು ಎಲ್ಲರ ಮೇಲೂ ಸಿಟ್ಟಿಗೆ ನಾನು ಅವಳ ಹತ್ರ ಚೆನ್ನಾಗಿರೋದು. ಇವಾಗ ಈಗ ಹೆಂಗೂ ಬೇಬಿಗೂ ನಮಗೂ ಎಲ್ಲರಿಗೂ ಆಗಲ್ಲ, ಅವಳಿಗೂ ಬೇಬಿಂಗ್ ಕಂಡ್ರೆ ಆಗಲ್ಲ. ಅದಕ್ಕೆ ನಾವಿಲ್ಲಿ ಎಲ್ಲರ ಎದುರಿಗೂ ನಾನು ಅವಳು ಚೆನ್ನಾಗಿರ್ಬೇಕು ಅಂತ ಚೆನ್ನಾಗಿರೋದು. ನಾವಿಬ್ರು ಒಂದು, ಅವರೆಲ್ಲ ಒಂದು. ನಾವೇನಿಲ್ಲ ಇವಾಗ ಸಖತ್ತಾಗಿದ್ದೀವಿ. ಅವಳಿಗೆ ಏನಪ್ಪ ಹೆಂಗೆ ಇದ್ದಾಳೆ ಗೊತ್ತಾ? ಅಯ್ಯೋ ತುಂಬ ಸ್ಟ್ಯಾಂಡರ್ಡ್ ಕಣಪ್ಪ. ಅಪ್ಪ ಎಲ್ಲ ಬರೀ ಬ್ರ್ಯಾಂಡೆಡ್, ತುಂಬ ಹೈಟೆಕ್ ಅವಳು ಇರೋದು. ಅಪ್ಪ ಅವಳು ಬಟ್ಟೆ ನೋಡ್ಬೇಕಣಪ್ಪ, ಅಷ್ಟು ಇದ್ರಾಗಿರೋದು ಅವಳು. ಸಖತ್ತಾಗಿದ್ದಾರೆ. ಮನೆ ಕಡೆ ಮಾತ್ರ ಸೂಪರ್ ಆಗಿದ್ದಾಳೆ. ಅವಳು ಏನು ಕೆಲಸನೂ ಮಾಡಲ್ಲ, ಮನೆಗಿರೋದ ಎಲ್ಲ. ಅಪ್ಪ ಅವ್ರ ಅತ್ತಿಗೆನೂ ಅಷ್ಟೇ, ಅವ್ರ ಅತ್ತಿಗೆನೂ ತುಂಬ ಸ್ಟ್ಯಾಂಡರ್ಡು. ಅವರೆಲ್ಲ ತುಂಬ ಸ್ಟ್ಯಾಂಡರ್ಡು. ಈಗ ಇವಳನ್ನೆಲ್ಲ ಈ ಬೇಬಿ ಹೋಗಿ ಅವ್ರ ಮನೆಗೆ ಮದುವೆ ಆಗೋ ಅದೃಷ್ಟ ಎಲ್ಲ ಹೋಗಿ ಈಗ ನನ್ನ ಮಗನ ಮದುವೆ ಆಗವಳು. ಅಯ್ಯೋ ದೇವ್ರೆ. ಎಷ್ಟು ಚೆನ್ನಾಗಿ ಅವ್ರ ಮನೆಗೆ. ನನಗಂತೂ ಖುಷಿ ಆಗ್ಬಿಟ್ಟೈತೆ ಅವ್ರ ಮನೆಗೆ ನಾನು ಆಗ್ಲೆಲ್ಲ ಹೋಗ್ತಾ ಇರೋದಕ್ಕೆ. ಏನೋ
ಏನೋ ಮಾತಾಡ್ತಾ ಇದ್ದೀರಾ ಖುಷಿಯಾಗಿ ಗಂಡ ಹೆಂಡ್ತಿ. ಏನಿಲ್ಲ, ಅಮೃತ ಒಳ್ಳೆ ಫ್ರೆಂಡ್ ಆಗವಳೆ, ಚೆನ್ನಾಗಿ ಮಾತಾಡಿಸ್ತಾಳೆ, ಚೆನ್ನಾಗಿ ನೋಡ್ಕೊಂತಾಳೆ ಅಂತ ಹೇಳ್ತಾ ಇತ್ತು. ಇನ್ಮೇಲೆ ನಾನು ಯಾರನ್ನೂ ತಲೆ ಕೆಡಿಸ್ಕೊಂಬಲ್ಲ, ನಮ್ಮಪ್ಪ ನಮ್ಮಮ್ಮ ಯಾರನ್ನೂ ತಲೆ ಕೆಡಿಸ್ಕೊಂಬಲ್ಲ ಅಂತ ಹೇಳ್ತಾ ಇತ್ತು. ವಿನಾಕ ಇನ್ಮೇಲೆ ನಾನು ಯಾನು ತಲೆ ಕೆಡಿಸ್ಕೊಂಬಲ್ಲ. ಯಾಕೆ ಗೊತ್ತಾ, ಇವಾಗ ನಾನು ಅಮೃತ ಒಳ್ಳೆ ಫ್ರೆಂಡ್ ಆಗ್ಬಿಟ್ಟವಳೆ ನನಗೆ. ಅಮೃತ ಒಳ್ಳೆ ಫ್ರೆಂಡು, ನಿಜವಾಗ್ಲೂ ಒಳ್ಳೆ ಫ್ರೆಂಡ್ ಅಂದರೆ ಬೆಸ್ಟ್ ಫ್ರೆಂಡ್ ನನಗೆ. ನನಗೆ ತುಂಬ ಚೆನ್ನಾಗಿ ಅವಳು ಎಲ್ಲದಕ್ಕೂ ಅಡ್ಜಸ್ಟ್ ಆಗ್ತಾಳೆ, ನನಗೆಲ್ಲ ಏನು ಕಷ್ಟ ಸುಖ ಏನಿದ್ರು ಆಗ್ತಾಳೆ ಅಂತ ಒಳ್ಳೆ ಫ್ರೆಂಡ್ ಸಿಕ್ಕವಳು. ಅದಕ್ಕೆ ಇನ್ಮೇಲೆ ನಾನು ಯಾರು ಈಗ ನಮ್ಮಪ್ಪ ನಮ್ಮಮ್ಮ ಈ ಬೇಬಿ ನಮ್ಮ ಚಿಕ್ಕಪ್ಪ ಆಗಿರ್ಬೋದು, ನಮ್ಮ ದೊಡ್ಡಪ್ಪ ಆಗಿರ್ಬೋದು, ಯಾರ ಬಗ್ಗೆನೂ ನಾನು ಇನ್ಮೇಲೆ ತಲೆ ಕೆಡಿಸ್ಕೊಳ್ಳಲ್ಲ. ಏನಾದರೂ ಮಾಡ್ಕೊಂಡು ಹೋಗ್ಲೇಳು ಅಂತೇಳಿ ನಾನು ಇನ್ಮೇಲೆ ಯಾರ ಬಗ್ಗೆನೂ ತಲೆ ಕೆಡಿಸ್ಕೊಂಬಲ್ಲ. ನಾನು ನಮ್ಮ ಫ್ರೆಂಡು, ನಾನು ಅವಳು ತುಂಬ ಕ್ಲೋಸ್ ಆಗಿಬಿಟ್ಟಿದ್ದೀವಿ, ತುಂಬ ಕ್ಲೋಸ್ ಫ್ರೆಂಡ್ ಅಕ್ಕ, ತುಂಬ ಕ್ಲೋಸ್ ಫ್ರೆಂಡು. ತುಂಬ ಸಹಾಯ ಮಾಡ್ತಾಳೆ ಅವಳು, ನನಗೆ ಏನೇ ಹೆಲ್ಪ್ ಬೇಕಿದ್ರೂ ಮಾಡ್ತಾಳೆ. ಯಾರ ಬಗ್ಗೆನೂ ನಾನು ಮೇಲೆ ಬಿದ್ದು ಮಾತಾಡ್ಸಕ್ಕೆ ಹೋಗೋದಾಗಲಿ ಅದೆಲ್ಲ ಮಾಡಲ್ಲ. ಯಾರನ್ನು ಮಾತಾಡಿಸ್ಬಾರ್ದು ಹೇಳಿ, ಇವಾಗಿನ ಕಾಲದಾಗೆ ಜನ ಯಾರು ನೆಟ್ಕಾಗಲ್ಲ. ನಮ್ಮ ಅಪ್ಪ ನಮ್ಮಮ್ಮನೇ ತಗೊಳಮ್ಮ. ನಾವೆಷ್ಟು ಚೆನ್ನಾಗಿರ್ಬೇಕು ಅಂತ ಹೋದ್ರೂ ಚೆನ್ನಾಗಾಗಲ್ಲ. ಏನು ಮಾಡ್ತೀರಾ, ನಿನಗೆ ನಾನು ಅದಾಲೆಲ್ಲವನ್ನ ನೋಡ್ಕೊಬಿಟ್ಟಿದ್ದೀನ, ಅದಕ್ಕೆ ನಾನು ಯಾರನ್ನೂ ಮಾತಾಡ್ಸಕ್ಕೆ ಹೋಗಲ್ಲ. ಈಗ ನೀನು ಚೆನ್ನಾಗಿ ಮಾತಾಡಿಸ್ತೀಯ, ನೀನು ತಕ್ಕ ಬರ್ತೀನಿ ಅಷ್ಟೇ, ಯಾರು ಚೆನ್ನಾಗಾಗಲ್ಲ. ನಮ್ಮ ಅಪ್ಪ ನಮ್ಮಮ್ಮ ಅಂತೂ ಭಾಳ ದಿನದಿಂದ ನನ್ನ ಹತ್ರನ ಹಿಂಗೆ ಇದ್ದಾರೆ ನೋಡು. ಆಸೆಲೆ ಅವಳು ನನ್ನ ತಂಗಿಗೆ ಎಷ್ಟು ಇದನ್ನು ಮಾಡ್ತಾರೆ, ಅವಳಿಗೆ ಹಂಗೇನೆ ಅದು ಇದು ಕೊಡಿಸೋದು ಹೆಂಗೆ ಮಾಡ್ತಾರೆ ಗೊತ್ತೇ ಅವಳಿಗೆ. ಅತ್ಲಾಗೆ ಅವಳು ನೋಡಪ್ಪ ದಿವಿನ, ಅವಳು ಯಾರ ಮಗಳು, ಅವ್ರ ಕೆಂಪಿ ತಂಗಿನ ಹೆಂಗೆ ನೋಡ್ಕೊಂತಾರೆ ನಮ್ಮಪ್ಪ ನಮ್ಮಮ್ಮ, ಅವಳೆ ಮಗಳು ಅಂತ ತಿಳ್ಕೊಂಡವ್ರೆ. ಅಷ್ಟೊಂದೆಲ್ಲ ಇದನ್ನು ಮಾಡ್ತಾರೆ. ಅದಕ್ಕೆ ಮತ್ತೆ ನಾನು ಅವ್ರ ನಾಳೆ ಮೇಲೆ ಬಿದ್ದು ಬಿಡು, ಯಾರು ತಗೋಣ ಚೆನ್ನಾಗಿರಲಿ, ನಮ್ಗಿರ್ತಾರೆ ಅವ್ರಿಗಿರ್ತಾರೆ ಅಂತೇಳಿ ನಾನು ಅದಕ್ಕೇ ನಾನು ತಲೆನೇ ಕೆಡಿಸ್ಕೊಂಬಕ್ಕೆ ಹೋಗಲ್ಲ. ಅಲ್ಲೇ ಮುಂದಿದ್ರು ಮಾತಾಡ್ಸಕ್ಕೆ ಹೋಗಲ್ಲ. ಹಂಗೆ ಇರ್ಬೇಕು ಇವಾಗಿನ ಕಾಲದಾಗ. ಯಾರನ್ನ ಜಾಸ್ತಿ ಒತ್ತಾಯ ಮಾಡಿ ನಾವು ಮಾತಾಡ್ಸಕ್ಕೆ ಹೋದರೆ ಅವ್ರು ದಿಮಾಕ್ ಮಾಡ್ತಾರೆ. ಅಂಥವ್ರನ್ನೆಲ್ಲ ನಾವು ಒತ್ತಾಯ ಮಾಡಿ ಮಾತಾಡ್ಸಕ್ಕೆ ಹೋಗ್ಬಾರ್ದು. ನಮ್ಮ ಪಾಡಿಗೆ ನಾವಿರ್ಬೇಕು, ಅವ್ರ ಪಾಡಿಗೆ ಅವ್ರು ಇರ್ತಾರೆ ಅಷ್ಟೇ. ಇವಾಗ ಅಮೃತ ಒಳ್ಳೆ ಬೆಸ್ಟ್ ಫ್ರೆಂಡ್ ಸಿಕ್ಕವಳ, ಇವಳಿಗೂ ಚೆನ್ನಾಗಿ ಎಲ್ಲ ಮಾತಾಡೋದಾಗಿರ್ಬೋದು, ಚೆನ್ನಾಗಿ ಮಾತಾಡ್ಸೋದಾಗಿರ್ಬೋದು ಎಲ್ಲ ಮಾಡ್ತಾಳೆ. ಇನ್ನೇನು ತಲೆ ಕೆಡಿಸ್ಕೋಬಾರ್ದು ಅಷ್ಟೇ. ಇನ್ನೇನು ಮಾಡೋಕ್ಕಾವತ್ತು, ಇವಳು ಏನಾನ ಕಲಿತೀನಿ ಟೈಲರಿಂಗ್ ಮಾಡ್ತೀನಿ ಅಂತಾಳೆ, ಅದಕ್ಕೆ ಮಾಡ್ಲೇಳು, ಮಾಡ್ಕೊಂಡು ಏನಾದರೂ ಒಂದು ಒಳ್ಳೆ ಕೆಲಸ ಮಾಡ್ಕೊಂಡು ಚೆನ್ನಾಗಿರ್ಲೇಳು. ಈಗ ಸುಮ್ಮನೆ ನಾವು ಅದು ಇದು ತಲೆ ಕೆಡಿಸ್ಕೊಂತ ಹೋದರೆ ತಲೆ ಕೆಟ್ಟೋಗುತ್ತೆ. ಏನೋ ತಲೆ ಕೆಡಿಸ್ಕೊಂಬಕ್ಕೆ ಹೋಗ್ಬಾರ್ದು ಇವತ್ತಿನ ಕಾಲದಾಗೆ. ಸುಮ್ಮನೆ ನಮ್ಮ ಪಾಡಿಗೆ ನಾವೆಲ್ಲರೂ ಚೆನ್ನಾಗಿರೋದು ನೋಡ್ಕೋಬೇಕು, ಅಷ್ಟು ಬಿಟ್ಟರೆ ನಾವು ಇನ್ನೇನು ಬೇರೆ ಏನೋ ತಲೆ ಕೆಡಿಸ್ಕೋಬಾರ್ದು. ಹಿಂಗೇನು ಆಗೋದಾಯ್ತು ಹೋಗೋದೋಯ್ತು ಅಂತ ತಲೆ ಕೆಡಿಸ್ಕೊಂಬಂಗೆ ನಮ್ಮ ಪಾಡಿಗೆ ನಾವು ಇರೋದು ನೋಡ್ಕೋಬೇಕೇ ಹೊರ್ತನು ಏನೋ ತಲೆ ಕೆಡಿಸ್ಕೋಬಾರ್ದು. ನಾವೇನೋ ಬಿಡು ಒಳ್ಳೆ ತಂದಿಂದ ಒಳ್ಳೇದಂತ ಮಾಡೋಕ್ಕೆ ಹೋದರೆ ಅದು ಯಾವತ್ತೂ ಒಳ್ಳೇದಾಗಲ್ಲ. ಅಷ್ಟೇ. ಇನ್ಮೇಲೆ ನಾನು ಹಂಗೆ ಅಮ್ಮ ನಿರ್ಧಾರ ಮಾಡ್ಕೊಂಡಿರೋದು. ನಾನು ಇನ್ಯಾರ ಬಗ್ಗೆನೂ ತಲೆ ಕೆಡಿಸ್ಕೊಂಡು ನಾವಾಯ್ತು ನಮ್ಮ ಕೆಲಸ ಆಯಿತು ಅಮ್ಮಂಗೆ ಇದು ಬಿಡೋಣ ಅಂತ ಅಂದ್ಕೊಂಡಿದ್ದೀನಿ. ಯಾರೂ ಆಗಲ್ಲ. ನಾವು ಎಷ್ಟು ಚೆನ್ನಾಗಿರ್ಬೇಕು ಅಂತ ಎಷ್ಟು ಇದನ್ನು ಮಾಡಿದ್ರು ಯಾರು ಚೆನ್ನಾಗಿರೋಕ್ಕೆ ಇಷ್ಟಪಡಲ್ಲ. ಎಂತೆಂಥ ಜನ ಇರ್ತಾರೆ ಗೊತ್ತಾ, ಏನೋ ಮಾಡಿದ್ದೀವಿ, ಅವ್ರಿಗೇನೋ ಕೆಟ್ಟದ್ದು ಮಾಡಿದ್ದೀವಿ ಅನ್ನೋ ಥರ ಮಾಡ್ತಾ ಇರ್ತಾರೆ. ನನಗೇನೋ ಇವಾಗ ಖುಷಿನೋ ಖುಷಿ. ಅಮೃತ ಸಿಕ್ಕಿರೋದಕ್ಕೆ ಒಳ್ಳೆ ಬೆಸ್ಟ್ ಫ್ರೆಂಡ್ ಸಿಕ್ಕಿದ್ದಾಳೆ ಅಂತೇಳಿ ತುಂಬ ಖುಷಿಯಾಗಿದ್ದೀನಿ. ನಾನು ಯಾರ ಬಗ್ಗೆನೂ ತಲೆ ಕೆಡಿಸ್ಕೊಂಬಲ್ಲ ಇನ್ಮೇಲಿಂದನ. ಖುಷಿಯಾಗಿದ್ದರೆ ನಮಗೆ ಒಳ್ಳೆಯದು. ನಮಗೆ ಒಂದಲ್ಲ ಒಂದಿನ ನಾವು ತುಂಬ ಖುಷಿಯಾಗಿರ್ತೀವಿ. ಟೆನ್ಷನ್ ತಗೋಬಾರ್ದು. ಟೆನ್ಷನ್ ತೊಗೊಂಡ್ರೆ ನಮಗೆ ಎಲ್ಲ ಬರೀ ಕೆಟ್ಟದ್ದೇ ಆಗುತ್ತೆ. ಅದಕ್ಕೆ ಟೆನ್ಷನ್ ತಗೊಂಡಂಗೆ ನಮ್ಮ ಪಾಡಿಗೆ ನಾವು ಇದ್ದು ಬಿಡ್ತೀವಿ ಅಷ್ಟೇ. ನೋಡಿದ್ರಲ್ಲ ವೀಕ್ಷಕರು, ಫುಲ್ ಖುಷಿಯಾಗಿದ್ದೀನಿ. ಅಮೃತ ಒಳ್ಳೆ ಫ್ರೆಂಡ್ ಸಿಕ್ಕವಳೆ ನನಗೆ, ಅವಳಿಂದ ತುಂಬ ಒಳ್ಳೇದಾಗ್ತೈತೆ. ಫುಲ್ ಖುಷಿಯಾಗಿದ್ದೀನಿ ನಾನಂತ. ನೋಡ್ತಾ ಇರಿ ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಬಿಟನ್ನ ಕಮೆಂಟ್ ಮಾಡಿ. ಹಾಗೆ ವಿಡಿಯೋ ಎಷ್ಟಾಗಿದೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.